ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಸ್ಪೋರ್ಟ್ಸ್ ಚಾಂಪಿಯನ್. ಗೈಸ್, ವುಮೆನ್ಸ್ ಪ್ರೀಮಿಯರ್ ಲೀಗ್ 2024ರ ಮೊದಲ ಪಂದ್ಯವು ಮುಂಬೈ ಇಂಡಿಯನ್ಸ್ ವುಮೆನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಿನ್ನೆ ನಡೆದಿದ್ದು, ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಕೊನೆಯ ಬಾಲ್ನಲ್ಲಿ 6 ರನ್ ಗಳಿಸುವ ಮೂಲಕ ಒಂದು ರೋಚಕವಾದ ಜಯವನ್ನು ಸಾಧಿಸಿದೆ. ಇನ್ನು ಎರಡನೇ ಪಂದ್ಯವು ಇಂದು RCB ವುಮೆನ್ಸ್ ವರ್ಸಸ್ UP ವಾರಿಯರ್ಸ್ ವುಮೆನ್ಸ್ ನಡುವೆ ನಡೆಯಲಿದ್ದು, ಎರಡೂ ತಂಡಗಳಿಗೂ ಈ ಆವೃತ್ತಿಯಲ್ಲಿ ಮೊದಲ ಪಂದ್ಯವಾಗಿವೆ. ಆದ್ದರಿಂದ ಎರಡೂ ತಂಡಗಳು ಕೂಡ ಈ ಮ್ಯಾಚನ್ನು ಗೆಲ್ಲಲೇಬೇಕು ಅಂತ ಗೇಮ್ ಪ್ಲಾನ್ ಮಾಡ್ತೀವಿ. ಹಾಗಾದರೆ ಈ ಎರಡೂ ತಂಡಗಳ ಹೆಡ್ ಟು ಹೆಡ್ ಅನಾಲಿಸಿಸ್ ಹೇಗಿದೆ ಹಾಗೂ ಈ ಎರಡೂ ತಂಡಗಳಲ್ಲಿ ಯಾವ ತಂಡ ಬಲಿಷ್ಠವಾಗಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮೊದಲೇ ಇದೇ ರೀತಿಯ ಹೆಚ್ಚಿನ ಕ್ರೀಡಾ ಮಾಹಿತಿಗಳಿಗಾಗಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಗಾಯ್ಸ್, ಎರಡನೇ ಆವೃತ್ತಿಯ ಮಹಿಳಾ ಪ್ರೀಮಿಯರ್ ಲೀಗ್ನ ಎರಡನೇ ಪಂದ್ಯವು ಇಂದು ಸಂಜೆ 7:30ಕ್ಕೆ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ವುಮೆನ್ಸ್ ವರ್ಸಸ್ UP ವಾರಿಯರ್ಸ್ ವುಮೆನ್ಸ್ ತಂಡಗಳ ನಡುವೆ ನಡೆಯಲಿದ್ದು, ಈ ಮ್ಯಾಚ್ ಎರಡೂ ತಂಡಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಆದ್ದರಿಂದ ಎರಡೂ ತಂಡಗಳು ಕೂಡ ಈ ಮ್ಯಾಚನ್ನು ಗೆಲ್ಲಲೇಬೇಕು ಅಂತ ಗೇಮ್ ಪ್ಲಾನ್ ಮಾಡ್ತೀವಿ. ಇನ್ನು ಈ ಎರಡೂ ತಂಡಗಳ ಹೆಡ್ ಟು ಹೆಡ್ ಅನಾಲಿಸಿಸ್ ರಿಪೋರ್ಟನ್ನು ನೋಡೋದಾದರೆ, ಕಳೆದ ಸೀಸನ್ನಲ್ಲಿ ನಮ್ಮ RCB ವರ್ಸಸ್ UP ವಾರಿಯರ್ಸ್ ವುಮೆನ್ಸ್ ತಂಡಗಳು 2 ಬಾರಿ ಮುಖಾಮುಖಿಯಾಗಿದ್ದು, ಎರಡೂ ತಂಡಗಳು ಕೂಡ ತಲಾ 1 ಬಾರಿ ಮ್ಯಾಚನ್ನು ಗೆದ್ದಿವೆ ಅಂತಲೇ ಹೇಳ್ಬೋದು. ಮೊದಲ ಪಂದ್ಯದಲ್ಲಿ UP ವಾರಿಯರ್ಸ್ ವುಮೆನ್ಸ್ ತಂಡವು 10 ವಿಕೆಟ್ಗಳ ಒಂದು ಭರ್ಜರಿ ಜಯವನ್ನು ಸಾಧಿಸಿದರೆ, ಎರಡನೇ ಮ್ಯಾಚ್ನಲ್ಲಿ ನಮ್ಮ RCB ತಂಡ 5 ವಿಕೆಟ್ಗಳ ಭರ್ಜರಿ ಜಯವನ್ನು ಸಾಧಿಸುವ ಮೂಲಕ ಎರಡೂ ತಂಡಗಳು ಕೂಡ ಸಮಬಲವನ್ನು ಸಾಧಿಸಿವೆ ಅಂತಲೇ ಹೇಳ್ಬೋದು. ಆದರೆ ಈ ಬಾರಿ ನಮ್ಮ RCB ತಂಡನೇ ಗೆಲ್ಲೋ ಚಾನ್ಸಸ್ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಏಕೆಂದರೆ ಕಳೆದ ಸೀಸನ್ನಲ್ಲಿ ಎರಡೂ ಮ್ಯಾಚ್ಗಳು ಕೂಡ ಮುಂಬೈನಲ್ಲಿ ನಡೆದಿತ್ತು. ಆದ್ದರಿಂದ UP ವಾರಿಯರ್ಸ್ ತಂಡಕ್ಕೆ ಅಡ್ವಾಂಟೇಜಸ್ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು. ಆದರೆ ಇವತ್ತಿನ ಪಂದ್ಯ ನಮ್ಮ RCBಯ ಹೋಮ್ ಗ್ರೌಂಡ್ ಆದಂಥ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿದ್ದು, ಈ ಮ್ಯಾಚ್ ನಮ್ಮ RCB ತಂಡಕ್ಕೆ ಹೆಚ್ಚು ಅಡ್ವಾಂಟೇಜಸ್ ಆಗಲಿದೆ ಅಂತಲೇ ಹೇಳ್ಬೋದು. ಏಕೆಂದರೆ ಈಗಾಗಲೇ ನಮ್ಮ RCB ತಂಡದ ಆಟಗಾರ್ತಿಯರು ಪಿಚ್ ಕಂಡೀಷನನ್ನು ತಿಳ್ಕೊಂಡಿದ್ದಾರೆ ಹಾಗೂ ಪ್ರಾಕ್ಟೀಸನ್ನು ಮಾಡ್ತಿದ್ದಾರೆ. ಆದ್ದರಿಂದ ಈ ಮ್ಯಾಚನ್ನು ನಾವು ಗೆಲ್ಲಲೇಬೇಕು, ಮೊದಲನೇ ಮ್ಯಾಚ್ ದೇವರಿಗೆಲ್ಲ ಅಭಿಮಾನಿಗಳಿಗೆ ಅರ್ಪಿಸಲೇಬೇಕು ಅಂತ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನೀವೇನಾದರೂ RCB ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.